ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ಶಾಖೆ ವತಿಯಿಂದ ಪೌರ ನೌಕರರು ಇಂದು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಹಲವು ಬಾರಿ ಹೇಳಿದರೂ ಕೂಡ ಇದುವರೆಗೂ ಈಡೇರಿಲ್ಲ. ಹೀಗಾಗಿ ಅನಿರ್ದಿಷ್ಟ ಧರಣಿಗೆ ನೌಕರರು ಮುಂದಾಗಿದ್ದಾರೆ. ಪಟ್ಟಣ ಪಂಚಾಯಿತಿಯ ಎಲ್ಲ ಸೇವಾ ಕಾರ್ಯಗಳಿಂದ ಹೊರಗುಳಿದು ಧರಣಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ಪೌರ ನೌಕರ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಏಕೆ ಬರಲಿ ಏಕೆ ಬರಲಿ ಪೌರ ನೌಕರ ಸಂಘಕ್ಕೆ ಪೌರ ನೌಕರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಈ 45 ದಿನ ಗಡುವು ಕೊಟ್ಟಿದ್ವಿ. ನಮ್ಮ ಕರ್ನಾಟಕ ಪೌರ ನೌಕರ ಸಂಘದ ಬೇಡಿಕೆಗಳನ್ನು 11/12/2025ರಿಂದ 45 ದಿನ ನಮ್ಮ ಬೇಡಿಕೆಗಳನ್ನು ಗಡುವು ಕೊಟ್ಟಿದ್ವಿ. ಆ ಬೇಡಿಕೆಗಳು ಈಡೇರಿಲ್ಲ. ಆ ಬೇಡಿಕೆಗಳಾದಂಥ ಸರ್ಕಾರಿ ನೌಕರರು ಆಗಬೇಕು, ನಮ್ಮ ಪೌರ ನೌಕರರು. ಆಮೇಲೆ KJD GPF ನಮ್ಮ ಆರೋಗ್ಯ ಸಂಜೀವನಿ ಕೊಟ್ಟಿಲ್ಲ ನಮ್ಮ ಪೌರ ನೌಕರರಿಗೆ. ಆಮೇಲೆ ಇದು ಹೊರಗುತ್ತಿಗೆ ಮೇಲೆ ಮಾಡೋಂಥ ಸ್ಥಳೀಯ ಒಳಗೆ ಕೆಲಸ ಮಾಡೋಂಥ ನಮ್ಮ ಸಿಬ್ಬಂದಿಗಳಿಗೆ ನೇರ ವೇತನ ಮಾಡಬೇಕು. ನೀರಿನ ಸರಬರಾಜು ಆಗಲಿ, ವಿದ್ಯುತ್ ದೀಪ ಆಗಲಿ, ಮತ್ತು ಆಪ್ರೇಟರ್ ಆಗಲಿ, IT ಸ್ಟಾಫು, ಅಕೌಂಟೆಂಟು, ಇವು ಏನು ಮುಂತಾದ ನಮ್ಮ ಏನು ಸಂಘ ಸಹಾಯ ಸಂಸ್ಥೆದಾಗ ಕೆಲಸ ನಿರ್ವಹಿಸಿದಂಥ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಅವ್ರಿಗೆ ನೇರ ಪಾವತಿ ಮಾಡಬೇಕು. ಆಮೇಲೆ ನಮ್ಮ 2022-23ರಾಗ ಪೌರ ಕಾರ್ಮಿಕರ ನೇಮಕಾತಿ ಆಗಿತ್ತು. ಆ ನೇಮಕಾತಿಯಲ್ಲಿ ಆದಂಥ ಪೌರ ಕಾರ್ಮಿಕರಿಗೆ ನೇರ ವೇತನ ಇದನ್ನು ಸ್ಥಳೀಯ ನಿಧಿ ಒಳಗೆ ವೇತನ ತೊಗೋರಿ ಅಂತಾರೆ. ಸ್ಥಳೀಯ ನಿಧಿ ಒಳಗೆ ವೇತನ ಆಗಲ್ಲ, SFCಗೆ ವೇತನ ಕೊಡ್ಬೇಕು ಅವ್ರಿಗೆ. ಈಗ ನಾವು ದುಡ್ದಂಥ ಎಲ್ಲರೂ ಪೌರ ನೌಕರು ಒಂದ ನಾವು. ಅವ್ರು ಏನಾಗೈತಿ ಮಲ್ತಾಯಿ ದೂರನೇ ಆದಂಗೆ ಆಗೈತಿ ಈ ನಮ್ಮ ಇದ್ರೊಳಗೆ ರಾಜ್ಯ ಸರ್ಕಾರಕ್ಕೆ. ನಾಳೆ ಇವ್ರಿಗೆ ಬಂದಂಥ ಪರಿಸ್ಥಿತಿ ನಮಗೂ ಬರ್ತಾವೆ. ಅದಕ್ಕೆ ಬರಬಾರ್ದಂದ್ರೆ ಅವ್ರಿಗೆ ಏನೈತಿ ಸ್ಥಳೀಯ ನಿಧಿ ಒಳಗೆ ಕೊಡೋದನ್ನು ಬಂದ್ ಮಾಡಿ ನಮಗೆ SFCಗೆ ಹಾಕಿ ಕೊಡಬೇಕು. ನಾವು ಒಬ್ರು ಉಣ್ಣೋದು, ಅವ್ರು ನೋಡ್ಕೊತ ಕುಂದಿರೋದು, ಅವ್ರನ್ನ ನೋಡೋಕೆ ನಾವು ಆಗಲ್ಲ, ಅವರು ಮಾರಿ ಇದು ಮಾಡ್ಕೊಂಡು. ಅದಕ್ಕೆ ಹಿಂಗಾಗಿ ಈ ಸರ್ಕಾರಕ್ಕೆ ಬೇಡಿಕೆ ಇಟ್ಟು 45 ದಿನ ಮುಗಿದೈತಿ ಗಡುವು. ಮುಗಿದೈತಕ್ಕೆ ಈಗ ನಿರ್ದಿಷ್ಟ ಮುಷ್ಕರ 27ರಿಂದ ಸ್ಟಾರ್ಟ್ ಆಗೈತಿ. 20 ಚಿತ್ರದುರ್ಗ ಕೇಂದ್ರ ಕಚೇರಿ ಇವರ ಒಂದು ನಿರ್ದೇಶನದ ಮೇರೆಗೆ ನಾವು ಏಪ್ರಿಲ್ 12ರಿಂದ ಮೇ 25 ತನಕ ಕಳೆದ 45 ದಿನದಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮುಖಾಂತರ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಈಗ ನಮ್ಮ ಯಾವುದೇ ನಮ್ಮ ಹಲವಾರು ಬೇಡಿಕೆಗಳದವ್ರಿ. ಅಂದರೆ ಹೊರಗುತ್ತಿಗೆ ನೌಕರನ್ನ ನೇರ ಪಾವತಿ ಮಾಡೋದು, ನಮ್ಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ನೌಕರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು, ಹಾಗೂ KJID, ಆರೋಗ್ಯ ಸಂಜೀವಿನಿ, GPF ಇತರೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತೆ ನಾವು ಕಳೆದ 45 ದಿನಗಳಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಮುಷ್ಕರವನ್ನು ಮಾಡಿದ್ವಿ. ಆದರೆ ಈ ಒಂದು ಪ್ರತಿಭಟನೆಯನ್ನು ಸರ್ಕಾರ ಇದರ ಕಡೆ ಗಮನ ಕೊಡದೇ ಇರುವುದರಿಂದ ಇವತ್ತಿನಿಂದ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ